ನನ್ನ ಬಾಳಿನಲ್ಲಿ ನೀನು ಇರುವೆ ಕಣ್ಣಾನಿಯ ಒರೆಸೋ ಬೆರಳಾಗಿ ಎಂದು ನಿನ್ನ ಹಿಂದೆ ಹಿಂದೆ ಬರುವೆ. ಸಾಲದ ಬಾಧೆ ಹಾಗೂ ಅತ್ತೆ ಮನೆಯವರ ನಿರಂತರ ಕಿರುಕುಳಕ್ಕೆ ಬೆಳಗಾವಿಯಲ್ಲಿ ತಾಯಿ ಮತ್ತು ಮಗ ನೇಣಿಗೆ ಶರಣಾಗಿರುವಂತಹ ಅತ್ಯಂತ ದಾರುಣ ಘಟನೆ ಸಂಭವಿಸಿದೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲಾ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಈ ಸಾವಿಗೆ ಕಾರಣ ಗಂಡನ ಮನೆಯವರೇ ಕಾರಣ ಅಂತ ಗಂಭೀರ ಆರೋಪ ಮಾಡಲಾಗಿದ್ದು, ಜಿಲ್ಲಾ ಆಸ್ಪತ್ರೆಯ ಶವಾಗಾರದ ಮುಂದೆ ಹೈಡ್ರಾಮಾ ನಡೆದಿದೆ. ತಾಯಿ ಪ್ರೇಮ ತಳವಾರ ತನ್ನ ಮಗ ಪುತ್ರ ಭುವನ್ಗೆ ನೇಣು ಬಿಗಿದು ತಾನು ನೇಣಿಗೆ ಶರಣಾಗಿದ್ದಾಳೆ. ಸದ್ಯ ಮೃತದೇಹಗಳನ್ನ ಬೆಳಗಾವಿಯ ಬೀಮ್ಸ್ ಶವಾಗಾರದಲ್ಲಿ ಇಡಲಾಗಿದ್ದು, ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಧಾವಿಸಿದ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದೇ ವೇಳೆ ಮಗಳ ಸಾವಿಗೆ ಕಾರಣ ಯಾರು ಅಂತ ರೊಚ್ಚಿಗೆದ್ದಂತ ತವರು ಮನೆಯವರು ಸ್ಥಳದಲ್ಲಿದ್ದಂತ ಅತ್ತೆ ಸುಶೀಲಾ ತಳವಾರ ಅವರ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿ ಹಲ್ಲೆಗೆ ಯತ್ನಿಸಿದ ಘಟನೆ ನಡೆದಿದ್ದು, ಸ್ಥಳದಲ್ಲಿ ಭಾರಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಅಳಿಯ ತುಂಬಾ ಒಳ್ಳೆಯವನಾಗಿದ್ರು ಕೂಡ ಅತ್ತೆ ನಾದಿನಿ ಮತ್ತು ಮೈಥುನ ಸೇರಿ ಮಗಳ ಹೆಸರಿನಲ್ಲಿ ವಿವಿಧ ಬ್ಯಾಂಕ್ ಹಾಗೂ ಸಂಘಗಳಲ್ಲಿ ಸುಮಾರು 6ರಿಂದ 7 ಸಾಲಗಳನ್ನ ಮಾಡಿಸಿದ್ರು. ಅಲ್ಲದೆ 10 ಲಕ್ಷ ರೂಪಾಯಿ ಸಾಲದ ಹಣ ತರುವಂತೆ ಮಗಳಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡ್ತಾ ಇದ್ರು. ಮಗಳ ಚಿನ್ನಾಭರಣಗಳನ್ನ ಕಸಿದುಕೊಂಡು ಸರಿಯಾಗಿ ಊಟ ಕೊಡದೆ ಹಿಂಸೆಯನ್ನ ಮಾಡ್ತಾ ಇದ್ರು. ಘಟನೆಯ ದಿನ ರಾತ್ರಿಯೂ ಮಗಳಿಗೆ ತೀವ್ರವಾಗಿ ಥಳಿಸಿ ಸಾವಿನ ಮುಖಕ್ಕೆ ತಳ್ಳಿದ್ದಾರೆ ಅಂತ ಮೃತಳ ತಾಯಿ ಫಕೀರವ್ವ ಪಾವಡಿ ಕಣ್ಣೀರನ್ನ ಹಾಕಿದ್ದಾರೆ. ಯಪ್ಪ ಆಕಿಗೆ ಏನಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲಪ್ಪ. ಅವ್ರ ಸಂಗಿನಾಗ ಸಾಲ ತೆಗ್ಸಿರಂತ ಮಗನ 6-7 ಸಾಲ ತೆಗಿಸಿ ನನ್ನ ಮಗಳ ಮೇಲೆ ತಲೆ ಮೇಲೆ ಹೊರಿಸಿದಾರ. ಸಿಕ್ಕಾಯ್ಲೆಕ್ಕ ಸಾಲಗಳು ತೆಗಿಸಿದಾರ. ಆಕಿಗೆ ತೊಗೊಂಡು ಬಾ, ನೀನೇ ಕೊಡ್ತಾರೆ. ವಾ ನಿನಗೆ ಹುಟ್ತಾವೆ, ನೀನೇ ಇಸ್ಕೊಂಬಾ ಬಂದ ಮಗಳ. ನನ್ನ ಕಾಲು ಬೀಳ್ತಾನೆ, ನನಗೆ ಯಾರು ಕೊಡೋದಿಲ್ಲ ಅಂತೇಳಿ ನನ್ನ ಮಗಳು ರಮಿಸೆ ನಿಜಾಯ್ನಿ ಮೈದಾ ಆಯ್ತಿ ಕೂಡಿ ಇಸ್ಕೊಂಡು ಬರಕ್ಕೆ ಕಳಿಸಿದಾರಪ್ಪ. ನನ್ನ ಮಗಳು ಕೊಳಾನುಗಳೂ ಇಸ್ಕೊಂಡು ಮಾರಿದಾರೆ. ನನ್ನ ಮಗನ ಕಾಲಾನ್ ಚಾಳನೂ ಇಸ್ಕೊಂಡಾರ. ಕಿನಿಯಾಗೂ ಏನೋ ಬಿಟ್ಟಿಲ್ಲ. ನನ್ನ ಮಗ ನನ್ನ ತವ್ರ ಮನೆ 6 ಗ್ರಾಮ ಮಾಡಿಸ್ಕೊಟ್ರು ಕಸ್ಕೊಂಡಾರ. ಕಾಲಾಗ ನಾವು ಹಡ್ದಾಗ ಮಾಡಿಸ್ಕೊಟ್ಟದು ಮಾರ್ಕೊಂಡಾರ. ನನ್ನ ಮಗಳು ಗೋದಾಳಿ ಅಟ್ಟ ಬೇಡ ಯವ್ವ, ನನ್ನ ಗೋದಾಳಿ ಕೊಡವಾರು ಮತ್ತು ಹೆಂಗೆ ಯವ್ವ ಅಂದು ಯವ್ವ ಹಿಂದಿನ ನಾಳೆ ಕೊಡ್ತಾರೆ. ಮಗಳ ಸಾಲ ಭಾಳ ಆಗೈತಿ ಕೊಟ್ಟಾರ. ಮಗಳು ಗಪ್ಪಿರ ಇನ್ನು ಎಟ್ಟಕ್ಕೆ ನನ್ನ ಮಗಳು ಗಪ್ಪ ಆಗಾನಪ್ಪ. ಎಟ್ಟು 10 ಲಕ್ಷ ಸಾಲ ನನ್ನ ಮಗಳ ಮ್ಯಾಲ ಹಾಕಿ ನನ್ನ ಮಗಳನ್ನ ಬಡ್ದು ಹೊಡೆದು ಮಾಡಿ ರಾತ್ರಿ 10 ಗಂಟೆದ ನನ್ನ ಮಗಳನ್ನ ನಿಜಾನೂ ಬಡ್ದಾಳಪ್ಪ. ಆಯ್ತು ಸರಾಬ್ಸಿ ಬಡ್ದಾಳಪ್ಪ. ಚುಟ್ಲ ಹಿಡ್ದು ಮೈದು ಜಾಜಾಸಿ ಒದ್ದಾನ ಮನೆಯೊಳಗೆ ಹಾಕಿ. ಆಕೆ ಗಂಡ ನಮ್ಮಪ್ಪ ನನ್ನ ಹಳೆ ದೇವ್ರ ಮಲ್ಲ ಇದ್ದಂಗೋ. ನನ್ನ ತಮ್ಮ ಕಡ್ದಾಡಕತ್ತಾರ. ದೂರ ಹೋಗ್ಕೊಂಡಿರ್ತೈತಿ ಅಪ್ಪ ಹಿಂಜಿ ನನ್ನ ಬರ್ದಾರ ಅಂತೇಳಿ. ಪ್ರೇಮಿ ಗಪ್ಪಿರ ಹಿಂತಿನ ಸೇರಬಾರ್ದು ಮಾಡ್ಕೊಂಡು ಹುಡುಗನ ನೇರು ಹಾಕಾಕ ಅಪ್ಪ ಏನು ಮಾಡಿದಾರ ನಮಗೆ ಗೊತ್ತಿಲ್ಲೋ. ನನ್ನ ತಮ್ಮ ಗಂಡ ಹಿಂತಿಗೆ ಏನು ಜಗಳಿಲ್ಲೋ ಯಪ್ಪ. ನಮ್ಮ ತಂಗಿ ಮ್ಯಾಲ ಮೈದಾ. ಅವ್ರ ಅತ್ತೆ ಹೆಸರು ಸುಶೇವ ಸುರೇಶ್ ತಳವಾರು ಯಪ್ಪ. ನಿಜಾನ ಹೆಸರು ಸಂಗೀತ ಪರ್ಸು ತಳವಾರು ಯಪ್ಪ. ಮಗನ ಹೆಸರು ಪರ್ಸಾನ್ ಸುರೇಶ್ ತಳವಾರ. ಸಾಲ ನನ್ನ ಮಗಳ ಮ್ಯಾಲ ಹೊರಿಸಿ ಆಕಿಗೆ ಟಾರ್ಚರ್ ಮಾಡಿ 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 ಯಾರು ರೇಕ್ಸ್ ಆದಾರ ಹಂಗಿನಾರು ಬರ್ತಾರೆ ನೋಡಿದ್ಯಪ್ಪ. ಅವನ್ ರೇಕ್ಸ ಮಾಡಿಕೊಂಡು ಕರ್ಕೊಳ್ಳೋದು. ನನ್ನ ಮಗಳಿದ್ದಾಗ ಹಿಂಗೆ ಸುತ್ತರು ಕುಂಡ್ರಿಸೋದು, ನಡಕ್ ಕುಂಡ್ರಿಸೋದು. ನನ್ನ ಮಗಳಿಗೆ ಏನು ಬಾಯಿಗೆ ಬರ್ತೈತೆ ಅದನ್ನು ಸಂಗಿನಾರು ಬೇಯಾರು ಯಪ್ಪ. ಯಾತಕ್ಕೆ ಗೊತ್ತು ನನ್ನ ಮಗನ ಅವ್ರ ಸಾಲ ತೆಗ್ಸಿದ್ ನಮಗೇನು ಗೊತ್ತು. ನಾವು ಇರಾರ ನನ್ನ ಮನ್ಯಾಗ, ಅವ್ರು ಇರಾರ ಅವ್ರ ಮನ್ಯಾಗ. ನನ್ನ ಮಗಳಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರು ನನ್ನಪ್ಪ. ನನ್ನ ಮಗಳಿಗೆ ಹೊಟ್ಟೆ ಕೂಳು ಹಾಕಿಲ್ಲೋ ನನ್ನ ಮಗನ. ನನ್ನ ಹೆಸರು ಫಕೀರವ್ವ ನಾಗಪ್ಪ ಪಾವಡಿನು. ಭಾನುವಾರ ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಘಟನೆ ನಡೆದಿದೆ. ಮೃತಳ ಗಂಡ ಮಾತನಾಡಿದ್ದು, ಪದೇ ಪದೇ ಮನೆಗೆ ಬಂದು ನನ್ನ ತಮ್ಮ ಹಾಗೂ ಅವನ ಹೆಂಡತಿ ಹಣಕ್ಕಾಗಿ ಗಲಾಟೆ ಹಾಗೂ ಕಿರಿಕಿರಿ ಮಾಡ್ತಾ ಇದ್ದಿದ್ದನ್ನ, ಇದರಿಂದ ತೀವ್ರ ಮಾನಸಿಕ ಒತ್ತಡಕ್ಕೊಳಗಾಗಿನೇ ಅವರು ಈ ಆತ್ಮಹತ್ಯೆ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು.
ಏನಾಗಿ ಅಚಾನಕ್ ಹಾಕೊಂಡ್ಬಿಟ್ರಿ ಮತ್ತು ತಲೆಗೆ ಸಣ್ಣ ಟೆನ್ಷನ್ ಇಟ್ಟಿತ್ತು ರೀ ಅವ್ರಿಗೆ ನಮ್ಮ ತಮ್ಮನ ಹೆಂಡತಿ ಬಂದು ಮಂದಿ ಕರ್ಕೊಂಬಂದು ಕಿರಿಕಿರಿ ಮಾಡಕತ್ತವು ಅದಕ್ಕೆ ಟೆನ್ಷನ್ ತೊಗೊಂಡು ಹಾಕೊಂಡ್ಬಿಟ್ರಿ ನೀನು ಆಯ್ತಾರ ತಮ್ಮನ ಹೆಂಡತಿ ಅದಕ್ಕೆ ಕಿರಿಕಿರಿ ಮಾಡಿದ್ರು ಇದು ಸಂಘ ತುಂಬಂತ ಕಸರಿ ಸಾಲ ತೊಗೊಂಡಿದ್ರು ಅವ್ರು ಎಷ್ಟು ತೆಗೆದ್ರಿ ಅಂಬಲ್ರಿ ನಿಮ್ಮ ಮುಂದೆ ಏನಾರು ಹೇಳಿದ್ರಿ ನಮ್ಮ ಮುಂದೆ ಹುಡುಗನೂ ಯಾಕೆ ನೇಣು ಹಾಕಿದ್ರಿ ಅಂತ ಅದ ಗೊತ್ತಾಗ್ಬಿಡ್ತೀರಿ ನಮ್ಮ ಹುಡುಗನ ಯಾಕೆ ನೀವು ಹಾಕೊಂಡ್ರು ಅಂತ ಕಸ ಯಾವಾಗ ಆಗಿದ್ರಿ ನೀನು ಆಯ್ತಾರ ಆಗಿದ್ರಿ 2 ಗಂಟೆಗೆ ಮನ್ಯಾಗ ಯಾರು ಇರಲಿ ಮನ್ಯಾಗ ಯಾರು ಆಗಿದ್ರಿ ನೀವು ಇಲ್ಲೇ ನಮ್ಮ ಹೊರಗೆ ಹೋಗಿದ್ವಿ ರೀ ಬಟ್ ಅವ್ರ ತಾಯಿ ಮನೆ ಅವ್ರು ನಿಮ್ಮ ಮೇಲೆ ಏನು ಆರೋಪ ಮಾಡತ್ತಾರಂತ ಯಾರು ಏನೋ ಇವರೇ ಏನೋ ಮಾಡ್ಯಾರ ನನ್ನ ಮ್ಯಾಗೆ ನನ್ನ ಮ್ಯಾಗಿಲ್ರಿ ಯಾರ ಮೇಲೆ ಅನುಮಾನ ಐತಿ ಯಾರ ಮನೆ ನಮ್ಮ ತಮ್ಮನ ಐತೆ ಅದಕ್ಕೆಲ್ಲ ತಮ್ಮನ ಸಂಗನ ಮನೆಗೆ ಕರ್ಕೊಂಬರ್ತೀವಿ ಕಿರಿಕಿರಿ ಮಾಡ್ತೀವಿ ನಮಗೆ ಭಾಳ ದಿನ ಕಿರಿಕಿರಿ ಮಾಡ್ತಾರೆ ಹಿಂಗಾಗಿ ಟೆನ್ಷನ್ ಇದೆ ಎಲ್ಲ ಮಾಡ್ಕೊಂಡು ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಆದರೆ ಏನೂ ಅರಿಯದ 3 ವರ್ಷದ ಮಗು ಸಾವನ್ನಪ್ಪಿದ್ದು ಕುಟುಂಬ ಸದಸ್ಯರ ಆಕ್ರಂದನಕ್ಕೆ ಕಾರಣವಾಗಿದೆ.